ಸ್ನೇಹಿತರೆ, ನಮ್ಮ ಒಂದು ಜಿಮೇಲ್ ಇನ್ಬಾಕ್ಸ್ ನಿಂದ ಎಲ್ಲ ಇಮೇಲ್ಸ್ಗಳನ್ನ ಒಟ್ಟಾರೆಯಾಗಿ ಅಥವಾ ಒಮ್ಮೆಲೆ ಯಾವ ರೀತಿ ನಾವು ಡಿಲೀಟ್ ಮಾಡಬಹುದು, ಡಿಲೀಟ್ ಆಲ್ ಅಟ್ ಒನ್ಸ್ ಅಂತ ಯಾವ ರೀತಿ ನಾವು ಮಾಡಬಹುದು ಅನ್ನೋದನ್ನ ಚರ್ಚೆ ಮಾಡೋಣ. ಎಲ್ಲ ಜಿಮೇಲ್ಗಳನ್ನ ಆಲ್ ಡಿಲೀಟ್ ಮಾಡೋದು ಹೇಗೆ ಅಂತ ಸಂಪೂರ್ಣವಾಗಿ ನಾನು ಈಸಿ ಮೆಥಡ್ನ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಾವು ಜಿಮೇಲ್ ಇನ್ಬಾಕ್ಸ್ನಲ್ಲಿ ಮೊದಲು ಆಲ್ ಡಿಲೀಟ್ ಮಾಡೋದಕ್ಕೆ ಆಪ್ಷನ್ ಇರಲಿಲ್ಲ. ನಂತರದಲ್ಲಿ ಈಗ ಹೊಸ ಅಪ್ಡೇಟ್ ನಂತರದಲ್ಲಿ ಒಂದು ಜಿಮೇಲ್ ಇನ್ಬಾಕ್ಸ್ನಿಂದ ಇಮೇಲ್ಗಳನ್ನು ನಾವು ಸಂಪೂರ್ಣವಾಗಿ ಡಿಲೀಟ್ ಮಾಡಬಹುದು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಮೊದಲು ನಿಮ್ಮ ಜಿಮೇಲ್ ಇನ್ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ರೀತಿ ಹಲವಾರು ಇಮೇಲ್ಸ್ಗಳು ಇಲ್ಲಿ ಬಂದಿದೆ. ಇವುಗಳನ್ನ ಆಲ್ ಡಿಲೀಟ್ ಮಾಡಬೇಕಂದ್ರೆ ಮೊದಲು ಒಂದು ಮೇಲ್ ಐ ಡಿನ ಒಂದು ಇಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ನಂತರದಲ್ಲಿ 1, 2 ಮಾಡೋದಾದರೆ ಈ ರೀತಿ ನೀವು ಸೆಲೆಕ್ಟ್ ಮಾಡಿಬಿಟ್ಟು ನೇರವಾಗಿ ಮೇಲ್ಗಡೆ ಡಿಲೀಟ್ ಆಪ್ಷನ್ ಇರುತ್ತೆ, ಅಲ್ಲಿಂದ ಡಿಲೀಟ್ ಮಾಡಬಹುದು. ಇಲ್ಲಿ ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ಸೆಲೆಕ್ಟ್ ಮಾಡಿ ಇಲ್ಲಿಂದ ಡಿಲೀಟ್ ಮಾಡಬಹುದು. ಅಥವಾ ಆಲ್ ಸೆಲೆಕ್ಟ್ ಮಾಡಬೇಕು ಅಂದರೆ ಏನು ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಮೊದಲು ಸ್ವಲ್ಪ ಇಲ್ಲಿ ಪ್ರೆಸ್ ಮಾಡಿ ಹಿಡೀರಿ ಒಂದು ಇಮೇಲ್ಗೆ. ನಂತರದಲ್ಲಿ ಏನು ಮಾಡಿ, 1, 2 ಅಥವಾ 3 ಮೇಲ್ಗಳನ್ನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಸೆಲೆಕ್ಟ್ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ 50 ಅಂತ ತೋರಿಸ್ತಾ ಇದೆ. 50 ಇಮೇಲ್ಗಳು ಮಾತ್ರ ಸೆಲೆಕ್ಟ್ ಆಗಿದೆ. ಅವುಗಳನ್ನ ಡಿಲೀಟ್ ಮಾಡಿ ರಿಫ್ರೆಶ್ ಮಾಡಿ ಮತ್ತೊಂದು ಬಾರಿ ನೀವು ಡಿಲೀಟ್ ಮಾಡಬಹುದು. ಇಲ್ಲಾಂದರೆ ನೀವು ಸ್ವಲ್ಪ ವೇಟ್ ಮಾಡಿ ರಿಫ್ರೆಶ್ ಮಾಡಿದರೆ ಮತ್ತು ಜಾಸ್ತಿ ಬರುತ್ತೆ. ಮತ್ತೆ ಸೆಲೆಕ್ಟ್ ಆಲ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, 100 ಆಯಿತು. ಮತ್ತೆ ಸ್ವಲ್ಪ ರಿಫ್ರೆಶ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ವೇಟ್ ಮಾಡಿದರೆ ಮತ್ತೆ ಇಮೇಲ್ಗಳು ಇಲ್ಲಿ ಒಂದು ಲೋಡ್ ಆಗಿ ಬರುತ್ತೆ, ನೋಡ್ಬೋದು. ಮತ್ತೆ ಲೋಡ್ ಆಗಿ ಬಂದಿದೆ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ, ಬರ್ತಾ ಇರುತ್ತೆ. ಇಲ್ಲಿ ನೋಡಿ, ಮತ್ತೆ ಸೆಲೆಕ್ಟ್ ಆಲ್ ಅಂತ ಹೊಡಿತೀನಿ, 250 ಆಯಿತು. ಈ ರೀತಿ ನೀವು ಸ್ವಲ್ಪ ವೇಟ್ ಮಾಡಿ ನಿಮ್ಮ ಒಂದು ಇಮೇಲ್ ಇನ್ಬಾಕ್ಸ್ನಲ್ಲಿ ಎಲ್ಲ ಇಮೇಲ್ಗಳನ್ನ ಸೆಲೆಕ್ಟ್ ಮಾಡಿ ಇಲ್ಲಿಂದ ಡಿಲೀಟ್ ಮಾಡಬಹುದು. ಮಾಡಿದ ನಂತರದಲ್ಲಿ ನಾನು ಮತ್ತೆ ರಿಫ್ರೆಶ್ ಮಾಡ್ತೀನಿ, ಮತ್ತೇನಾದರೂ ಉಳಿದಿದೆಯಾ ಅಂತ. ಮತ್ತೆ ಉಳಿದಿದ್ರೆ ಮತ್ತೆ ಬರುತ್ತೆ. ಈ ರೀತಿ ನೀವು ನನ್ನ ಒಂದು ಜಿಮೇಲ್ ಇನ್ಬಾಕ್ಸ್ ತುಂಬ ದಿನದ ಹಳೆಯ ಇಮೇಲ್ ಇನ್ಬಾಕ್ಸ್ ಇದೆ ಸ್ನೇಹಿತರೆ, ತುಂಬ ಇಮೇಲ್ಗಳು ಇದೆ. ಅದಕ್ಕಾಗಿ ಇಲ್ಲಿ ತುಂಬ ಟೈಮ್ ತಗೊಳ್ತೀನಿ ನೋಡಿ. ಮತ್ತೆ 250 ಬಂತು. ಈ ರೀತಿ ನೀವು 2 ರಿಂದ 3 ಬಾರಿ ನೀವು ಮಾಡಿದರೆ ಅಥವಾ ನಿಮ್ಮ ಇಮೇಲ್ ಎಷ್ಟಿರುತ್ತೆ ಅಷ್ಟು ಬಾರಿ ನೀವು ಮಾಡಿದರೆ ಅದು ಈಸಿಯಾಗಿ ಆಲ್ ಡಿಲೀಟ್ ಆಗುತ್ತೆ. ಈ ರೀತಿ ನೀವು ಒಂದು ಜಿಮೇಲ್ ಇನ್ಬಾಕ್ಸ್ನಿಂದ ಎಲ್ಲ ಇಮೇಲ್ಸ್ಗಳನ್ನ ಒಮ್ಮೆಲೆ ಡಿಲೀಟ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.